ಈಗ ರಾಜಕೀಯ ಪಕ್ಷಗಳೆಲ್ಲ ಬರೀ ಟ್ವೀಟ್ ಮಾಡ್ಕೊಂಡೇ ವಿರೋಧ ಮಾಡ್ತಾ ಇದ್ದಾರೆ. ಸೊ ಈ ಪಕ್ಷಗಳೆಲ್ಲ ಈ ವಿರೋಧ ಪರವಾಗಿ ಅಥವಾ ಈ ವಿರೋಧಿಸ್ತಾ ಯಾವ ರೀತಿ ಹೋರಾಟ ಮಾಡಬೇಕು, ಅವರ ನಡವಳಿಕೆ ಹೇಗಿರ್ಬೇಕು? ಇವತ್ತು ನಮ್ಮ ಅನೇಕ ಜನ ರಾಜಕಾರಣಿಗಳು ತುಟಿ ಬಿಚ್ತಾ ಇಲ್ಲ. ನಮ್ಮ ರಾಜ್ಯದಲ್ಲೇ ನೋಡಿ ನೀವು, ಅವರು ಮುಸ್ಲಿಂ ಸಮುದಾಯದವ್ರ ಹತ್ರ ಹೋಗಿ ನಾವು ನಿಮ್ಮ ಪರ ಅಂತ ಓಟ್ ಕೇಳ್ತಾರೆ, ಸೆಕ್ಯುಲರ್ ಅಂತ ತಮ್ಮ ಹೆಸರಲ್ಲೇ ಇಟ್ಕೋತಾರೆ, ಐಡಿಯಾ ಆಫ್ ಇಂಡಿಯಾ ಅಂತ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ, ತುಳಿತಕ್ಕೊಳಗಾದವರು ಮತ್ತೆ ಅಹಿಂದ ಎಲ್ಲಾ ತರದ ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ಮಾತಾಡ್ತಾರೆ. ಇವತ್ತವರು ತಮ್ಮ ಮನೆಯ ಒಂದು ಮೂಲೆಯಲ್ಲಿ ಕೂತು ಮಾತನಾಡೋದು ಬಿಟ್ಟು ಜನರ ಜೊತೆ ಬೀದಿಗಿಳಿದಿದಾರ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಎಲ್ಲಿದ್ದಾರೆ? ಎಲ್ಲರೂ ತಮ್ಮ ಇದರಲ್ಲಿ ಇದ್ದಾರೆ. ಅಂದ್ರೆ ಇವರಿಗೆ ನಮ್ಮ ರಾಜಕಾರಣಿಗಳು, ಎಸ್ಪೆಷಲಿ ಕರ್ನಾಟಕದ ರಾಜಕಾರಣಿಗಳು, ನಾವು ಬೇರೆ ಕಡೆ ಬಿಡಿ, ನಮಗೆ ಅಲ್ಲಿ ಏನಾಗ್ತಾ ಇದೆ ಅನ್ನೋದರ ಸೂಕ್ಷ್ಮವಾದ ಒಂದು ತಿಳುವಳಿಕೆ ಇಲ್ಲ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಕರ್ನಾಟಕದ ರಾಜಕಾರಣಿಗಳ ಸಮಸ್ಯೆ, ಅದು ಆಪೋಸಿಷನ್ ರಾಜಕಾರಣಿಗಳ ಸಮಸ್ಯೆ ಏನು ಅಂತ ಹೇಳಿದ್ರೆ, ಅವ್ರಿಗೆ ಕುರ್ಚಿ ಇಲ್ಲ, ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ಅವರು ತಮಗೆ ಕೆಲಸ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರಿಗೆ ಒಂದು ಸಂಘಟನಾತ್ಮಕವಾಗಿ ನಡ್ಕೊಳಕ್ ಬರೋಲ್ಲ. ಅವರಿಗೆ ಎಲ್ಲೋ ಒಂದ್ ಕಡೆ ಒಂದು ಪ್ರೋಗ್ರಾಮ್ಯಾಟಿಕ್ ಒಫೆನ್ಸಿವ್ ಇರಬೇಕು, ಸದಾ ಒಂದು ತತ್ವ ಸಿದ್ಧಾಂತ ಅದನ್ನ ಇಟ್ಕೊಂಡು ರಾಜಕಾರಣ ಮಾಡಬೇಕು ಅನ್ನೋದ್ರ ಬಗೆಗೆ ಕಲ್ಪನೆ ಇಲ್ಲ. ಇಲ್ಲಿ ಕರ್ನಾಟಕದ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಎಲ್ಲವೂ ಜಾತಿಯ ಆಧಾರದ ಮೇಲೆ ಧ್ರುವೀಕರಣಗೊಂಡ್ಬಿಟ್ಟಿದೆ. ಇವಾಗ ಜಾತಿ, ಯಾವುದೋ ಒಂದು ಜಾತಿಯನ್ನ, ಮೊನ್ನೆನೂ ಆಯ್ತು ನೋಡಿ, ಕೆಲವು ಜಾತಿಗಳನ್ನ ನಾವು ST ಯಲ್ಲಿ ಸೇರಿಸ್ಬೇಕು ಅದಕ್ಕೆ ಹೋರಾಟ ಮಾಡ್ತಾರೆ. ನೀವು ಇನ್ಯಾವುದೋ ಜಾತಿಯನ್ನ ಇನ್ನೇನೋ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಹೋರಾಟ ಮಾಡ್ತಾರೆ. ಅಥವಾ ಇನ್ಯಾವುದೋ ಜಾತಿಯನ್ನ ಧರ್ಮ ಮಾಡ್ತೀವಿ ಅಂದಾಗ ಅವಾಗ ಹೋರಾಟ ಮಾಡ್ತಾರೆ. ಅಂದ್ರೆ ಇಲ್ಲಿ ಕಾಸ್ಟ್ ಬೇಸ್ಡ್ ಐಡೆಂಟಿಟಿಗಿರುವಂತಹ ಒಂದು ಪ್ರಾಮುಖ್ಯತೆ, ಜನಸಾಮಾನ್ಯರ ಸಮಸ್ಯೆ, ಅದು ನಿಮ್ಗೆ ನೇಬರಿಂಗ್ ಸ್ಟೇಟ್ಸ್ ಅಲ್ಲಿ ಕಾಣಿಸಲ್ಲ, ಹಾಗೆ ಹೆಚ್ಚಾಗಿ ಕಾಣಿಸಲ್ಲ. ಇದೆ ಜಾತಿ ಅನ್ನೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಜಾತಿಯನ್ನ ಬಿಟ್ಟು ಮಾತನಾಡಬೇಕು ಅಂತನೂ ನಾನು ಹೇಳ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಜಾತಿ ಈ ದೇಶವನ್ನ ಬಹಳ ಬೇರೆ ರೀತಿ ಡಿಫೈನ್ ಮಾಡಿಬಿಟ್ಟಿದೆ. ಬಟ್ ಆದ್ರೆ ಜಾತಿ ಒಂದರ ಸುತ್ತಾನೇ ನೀವು ನಿಮ್ಮ ರಾಜಕಾರಣವನ್ನ ಮಾಡ್ತಾ ಹೊರಟ್ರೆ ನಿಮ್ಮ ಸಿದ್ಧಾಂತ ಏನಾಗ್ತದೆ? ಈ ರಾಜ್ಯದಲ್ಲಿ ನಾವು ಯುವಕರು ಕೇಳ್ಕೋಬೇಕಾದಂತ ದೊಡ್ಡ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಲ್ಲಿ ಮಠಗಳು ನಮ್ಮ ರಾಜಕಾರಣವನ್ನು ಎಷ್ಟು ಕಂಟ್ರೋಲ್ ಮಾಡ್ತದೆ ಅಲ್ವಾ? ಸೊ ಇದನ್ನೆಲ್ಲ ನಾವು ಯೋಚನೆ ಮಾಡದೆ ಹೋಗ್ಬಿಟ್ರೆ, ಜಾತಿ ಆಧಾರಿತವಾದ ರಾಜಕಾರಣವನ್ನ ಮಾತ್ರ ಶ್ರೇಷ್ಠ ರಾಜಕಾರಣ ಅಂತ ಅನ್ಕೊಂಡು ನನ್ನ ಜಾತಿಗೆ ಏನು ತೊಂದರೆ ಆಗ್ತಾ ಇಲ್ಲ, ಅದಕ್ಕೆ ಬಂದಾಗ ನಾನು ಇಳಿತೀನಿ ಬೀದಿಗೆ ಅನ್ನೋ ರೀತಿಯಲ್ಲಿ ಆಗೋದ್ರೆ, ಸೊ ಇವತ್ತು ಅದಕ್ಕೆ ನೋಡಿ ಏನಾಗಿದೆ, ದಲಿತ್ ಸಂಘಟನೆಗಳು ಹೊಡೆದು ಚೂರಾಗೋಗಿದೆ. ಇವತ್ತು ಆಕ್ಚುಲಿ ಸಂವಿಧಾನಕ್ಕೆ ಬಿಕ್ಕಟ್ಟು ಬಂದಿದೆ. ಕರ್ನಾಟಕದ ದಲಿತ ಸಂಘಟನೆಗಳೆಲ್ಲಾನು ಬೀದಿಲಿರ್ಬೇಕಿತ್ತು, ರೈತ ಸಂಘಟನೆಗಳೆಲ್ಲ ಬೀದಿಯಲ್ಲಿರ್ಬೇಕಿತ್ತು. ಕರ್ನಾಟಕದ ಇಂಟೆಲೆಕ್ಚುಯಲ್ಸ್ ಎಲ್ಲಿದ್ದಾರೆ? ಎಲ್ಲರೂ ಹೋಗಿ ನಮ್ಮನ್ನ ಆ ಅಕಾಡೆಮಿಗೆ ಮೆಂಬರ್ ಮಾಡಿ, ಈ ಅಕಾಡೆಮಿಗೆ ಮೆಂಬರ್ ಮಾಡಿ, ನಮ್ಮನ್ನು ವೈಸ್ ಚಾನ್ಸಲರ್ ಮಾಡಿ, ನಮ್ಮನ್ನು ಸಿಂಡಿಕೇಟ್ಗೆ ಹಾಕಿ ನಮಗೆ ಆ ಅವಾರ್ಡ್ ಕೊಡಿ, ರಾಜ್ಯೋತ್ಸವ ಕೊಡಿ, ಮತ್ತೊಂದು ಕೊಡಿ ಅಂತ ಕೇಳ್ಕೊತಾರಲ್ಲ, ಅವ್ರೆಲ್ರಿಗೂ ಕೂಡ ತುಟಿ ಬಿಚ್ತಾ ಇಲ್ಲ. ಯಾಕೆ? ತುಟಿ ಬಿಚ್ಚಿದ್ರೆ ಅವ್ರಿಗೆ ಈ ಸರ್ಕಾರನ ಎದುರಾಕೋಬೇಕಾಗತ್ತೆ. ಇನ್ನು ಈ ಸರ್ಕಾರ ಹಲವಾರು ದಿವಸ ಇರ್ತದೆ. ಈಗ ಏನಾಗ್ಬಿಟ್ಟಿದೆ, ಸರ್ಕಾರಗಳಿಗೆ ಅನುಗುಣವಾಗಿ ಇಂಟೆಲೆಕ್ಚುಯಲ್ಸ್ ರೆಡಿ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಥಿಂಕರ್ಸ್, ಬುದ್ಧಿಜೀವಿಗಳು ಅಂತ ಕರೀತಾರಲ್ಲ, ಈ ಸರ್ಕಾರದ ಬುದ್ಧಿಜೀವಿಗಳು ಇವರು, ಈ ಗುಂಪು. ಇದು ಇನ್ನೊಂದು ಸರ್ಕಾರ ಬಂದ್ರೆ ಅವ್ರದ್ದೊಂದು ಗುಂಪು ಇರ್ತದೆ. ಸೊ ಇವ್ರು ಯಾರು ಕೂಡ, ನಾನು ಹೇಳ್ತಾ ಇರೋದು, ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಮಾತನಾಡ್ತಾ ಇಲ್ಲ, ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಮಾತನಾಡ್ತಾ ಇಲ್ಲ. ಸ್ವಹಿತಾಸಕ್ತಿ ಇರ್ತದೆ ಅಥವಾ ಜಾತಿಯ ಹಿತಾಸಕ್ತಿ ಇರ್ತದೆ. ಅವ್ರು ಲಾಬಿ ಮಾಡ್ಬೇಕಾದ್ರೂ ಕೂಡ ನೋಡಿ, ಅಲ್ಲಿ ಲಿಂಗಾಯತರಿಗೆ ಕೊಟ್ಟಿಲ್ಲ, ನಾನು ಲಿಂಗಾಯತ ಬರಹಗಾರ ನನಗ್ ಕೊಡಿ ಅಂತ ಕೇಳ್ತಾರೆ. ಇಲ್ಲ ನಾನು ದಲಿತ ನನಗ್ ಕೊಡಿ ಅಂತ ಹೇಳ್ತಾರೆ. ಇಲ್ಲ ನೋಡಿ ಅಲ್ಲಿ STಗಳ ಹಾಗೇ ಇಲ್ಲ, ನಮಗ್ ಕೊಡಿ ಅಂತ ಕೇಳ್ತಾರೆ. ಸೊ ಎಲ್ಲಾನು ಹೀಗೆ ಹೋಳ್ ಆಗ್ಬಿಟ್ಟಿದೆ. ಇವತ್ತು ನಮ್ ಎಲ್ಲರ ಅಸ್ತಿತ್ವಕ್ಕೆ ತೊಂದರೆ ಇದೆ, ಸಂವಿಧಾನಕ್ಕೆ ತೊಂದರೆ ಇದೆ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಿಬೇಕು ಇವಾಗ ಈ ಗಳಿಗೆಯಲ್ಲಿ, ನಾವು ಗಾಂಧೀಜಿ ನೆನಿಬೇಕು. ಆ ಎರಡೂ ಪರಂಪರೆಗಳು ಒಟ್ಟಿಗೆ ಹೋದ್ರೆ ಮಾತ್ರ ಇವತ್ತು ಈ ದೇಶ ಬಚಾವಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಬೇರೆ ತರದ ಸಿದ್ಧಾಂತಗಳನ್ನ ಯಾವ್ದನ್ನ ನಾವು ಮಾತಾಡ್ತಾ ಹೋಗ್ತೀವಿ, ಗೋಡ್ಸೆ, ಸಾರ್ವರ್ಕರು, ಈ ದೇಶವನ್ನ ಒಡೆದು ಆಳುವ, ಬರೀ ದ್ವೇಷದ ಮೇಲೆ ವಿಭಜನೆಯನ್ನು ಮಾಡುವಂತಹ ಸಿದ್ಧಾಂತಗಳು ಎದ್ದು ನಿಲ್ತವೆ. ಸೊ ಗಾಂಧಿ ಮತ್ತೆ ಅಂಬೇಡ್ಕರ್ ಇಬ್ಬರನ್ನು ಒಟ್ಟಿಗೆ ತಂದು ನಡೆಸ್ಕೊಂಡು ಹೋಗುವಂತಹ ನಮ್ಮ
ಒಂಥರ ಕೆಲಸ ಅದಾಗಿರ್ಬೇಕು. ಎಲ್ಲರನ್ನೂ ಒಂದು ಮಾಡ್ಕೊಳ್ಳುವಂಥ, ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗುವಂತ ಇದಾಗಬೇಕು. ಅದ್ರ ಮೇಲಿನ ನೀವು ರಾಜಕಾರಣವನ್ನು ಒಳಗೆ ಕ್ರಿಯೇಟಿಸಿ, ರಾಜಕಾರಣ ಮಾಡೋದು ತಪ್ಪಲ್ಲ, ಪಾಲಿಟಿಕ್ಸ್ ಮಾಡೋದು ತಪ್ಪಲ್ಲ, ಕ್ರಿಯೇಟಿವ್ ಆಗಿ ಪಾಲಿಟಿಕ್ಸ್ ಮಾಡಿ. ನಿಮ್ಮ ಉದ್ದೇಶ ಎಲ್ಲವೂ ಕೂಡ ಉನ್ನತವಾಗಿರಲಿ. ಇವತ್ತಿನ ಯಂಗ್ಸ್ಟರ್ಸ್ಗೆ ನೀವು ಆ ಥರದ ಒಂದು ಆದರ್ಶವನ್ನು ತೋರಿಸಿದಾಗ ಅವರು ಬೇರೆ ರಿಯಾಕ್ಟ್ ಮಾಡೋ ರೀತಿನೇ ಬೇರೆ ಆಗಿರ್ತದೆ. ಮತ್ತೆ ಈಗ ಕಮ್ಯುನಲ್ ಟೆನ್ಷನ್ ಕ್ರಿಯೇಟ್ ಆಯ್ತು ಅಂತ ಹೇಳಿದ್ರೆ ಎಲ್ರಿಗೂ ನಷ್ಟ ಆಗ್ತದೆ. ರಸ್ತೆಯಲ್ಲಿ ಇದು ಪಾವ್ ಭಾಜಿ ಮಾರೋನ್ಗೂ ಅಷ್ಟು ಸಮಸ್ಯೆ ಆಗ್ತದೆ. ಪಾನ್ ಮಸಾಲ ಏನೋ ಅದು ಅಂಗಡಿಗಳು ಇಟ್ಕೊಂಡಿರ್ತಾರಲ್ಲ, ಸಣ್ಣ ಪುಟ್ಟ ಬೀಡ ಅಂಗಡಿಗಳು, ಅವ್ರಿಗೂ ತೊಂದರೆ ಆಗ್ತದೆ, ದೊಡ್ಡ ಅಂಗಡಿಗಳಿಗೂ ತೊಂದರೆ ಆಗ್ತದೆ. ನೆನೆ ನೋಡಿ ಟೌನ್ ಹಾಲ್ ಹತ್ರ ಪ್ರೊಟೆಸ್ಟ್ ನಡೀತಾ ಇದೆ ಅಂದ್ರೆ ಎಲ್ಲ ಅಂಗಡಿಗಳು ಆ ಏರಿಯಾದಲ್ಲಿ ಹಾಫ್ ಶಟರ್ನ ಹಾಕೊಂಡಿದ್ವಿ. ಅಂದ್ರೆ ಏನಾದ್ರು ಕಲ್ ಬೀಳಕ್ ಶುರು ಆದ ತಕ್ಷಣ ಎಳೆದು ಬಿಡೋಣ ಅಂತ. ಇದು ಎಲ್ಲಿ ನೋಡಿದೀವಿ ನಾವು ಈ ತರದ ವಾತಾವರಣವನ್ನ? ಕಾಶ್ಮೀರದಲ್ಲಿ ನೋಡಿದೀವಿ ಈ ತರದ ವಾತಾವರಣ. ನೀವು ಎಲ್ಲಿ ನೋಡಕ್ ಸಾಧ್ಯ? ನೀವು ಎಂಥ ಜಾಗದಲ್ಲಿ ನೋಡ್ತೀವಿ? ಬೆಂಗಳೂರಲ್ಲಿ ಆಗ್ಬೇಕಾ ಆ ರೀತಿ? ಸೊ ಕರ್ನಾಟಕದ ರಾಜಕಾರಣಿಗಳು ಏನ್ ಮಾಡ್ತಿದ್ದಾರೆ? ಯಾರಾದ್ರೂ ಒಬ್ರು ಕಂಡ್ರ ನೆನ್ನೆಯಲ್ಲಿ ಟ್ವೀಟ್ ಮಾಡೋದು ಕಲ್ತಿದ್ದಾರೆ ಎಲ್ರು. ಅಂದ್ರೆ ಸೇಫ್, ಅದು ನಾನ್ ಕಮಿಟಲ್. ಟ್ವೀಟ್ ಮಾಡ್ಬೇಕಾಗಿರೋದು ನಮ್ಮಂಥವ್ರು. ಯಾಕಂದ್ರೆ ನಮ್ಗೇನ್ ಸಂಘಟನೆಗಳಿಲ್ಲ, ನಮ್ಮಿಂದ ಜನ ಇಲ್ಲ, ನಾವು ಒಂಟಿ, ನಾವು ಒಬ್ರೇ ನಾವು. ಮತ್ತೆ ಕರ್ನಾಟಕದ ಪತ್ರಿಕೋದ್ಯಮ ಕೂಡ ಏನಾಗ್ಬಿಟ್ಟಿದೆ, ನೀವು ನನ್ನ ಇಂಟರ್ವ್ಯೂ ಮಾಡ್ತಿದ್ದೀರಿ ಅನ್ನೋದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಎಲ್ಲ ಒಂದು ಮಗ್ಲಿಗೆ ತಿರ್ಕೊಂಡ್ಬಿಟ್ಟಿದೆ. ನೀವು ನಿಮ್ಮ ದೃಶ್ಯ ಮಾಧ್ಯಮವನ್ನ ನೋಡ್ಲಿಕ್ಕಾದ್ರೂ ಸಾಧ್ಯನಾ? ಅವ್ರು ಏನ್ ಮಾಡ್ಬೇಕು? ಆತಂಕವನ್ನ ಜಾಸ್ತಿ ಮಾಡ್ಬೇಕಾ, ಆತಂಕವನ್ನ ಕಮ್ಮಿ ಮಾಡ್ಬೇಕಾ, ಅಥವಾ ಇರೋದು ಇದ್ದಂಗೆ ಹೇಳ್ಬೇಕಾ, ಅಥವಾ ಯಾವ್ದು ಸರಿನೋ ಅದ್ರ ಬಗ್ಗೆ ಮಾತನಾಡ್ಬೇಕಾ? ನಾವು ಯಾವ ಜರ್ನಲಿಸಮ್ ಅನ್ನ ಮಾಡ್ತಾ ಇದೀವಿ? ನಾವು ಯಾವ ತರದ ಜರ್ನಲಿಸಮ್ ಅನ್ನು ಮಾಡ್ತಾ ಇದೀವಿ? ನಾವು ಬಹಳ ಸೆಕ್ಯುಲರು, ಬಹಳ ಬೇರೆ ತರ ಇದೆ ಪತ್ರಿಕೆ, ಅದು ಬಹಳ ಬ್ಯಾಲೆನ್ಸ್ಡ್ ಆಗಿದೆ ಅನ್ನೋ ಪತ್ರಿಕೆಗಳು ಕೂಡ ಯಾಕೆ ಸಪ್ಪೆ ಆಗೋಗ್ಬಿಟ್ಟಿದೆ ಇವತ್ತು? ಯಾಕೆ ಧೈರ್ಯವಾಗಿ ಏನನ್ನೂ ಹೇಳ್ತಲ್ಲ? ಸೊ ಏನಂದ್ರೆ ಅಲ್ಲೂ ರೀಡರ್ಶಿಪ್ನ ವಿಚಾರಕ್ಕೆ ಬಂದಾಗ, ವ್ಯೂವರ್ಶಿಪ್ನ ವಿಚಾರಕ್ಕೆ ಬಂದಾಗ ಮೆಜಾರಿಟೇರಿಯನ್ ಇಂಟ್ರೆಸ್ಟ್ ಅನ್ನ ಕಾಪಾಡ್ಕೊಳ್ಳೋದು ಇವ್ರಿಗೆ ಬಹಳ ಮುಖ್ಯ ಆಗ್ಬಿಟ್ಟಿದೆ. ಯಾವ್ದು ಸರಿ, ಯಾವುದು ಸಂವಿಧಾನಾತ್ಮಕವಾಗಿ ನಾವು ಯಾವ್ದನ್ನ ಅನುಸರಿಸ್ಬೇಕು, ಅದೆಲ್ಲ ಇಂಪಾರ್ಟೆಂಟ್. ಮೆಜಾರಿಟೇರಿಯನ್ ಇಂಟ್ರೆಸ್ಟ್ ಅನ್ನ ಕಾಪಾಡ್ಬಿಟ್ರೆ ನಮ್ಮ ವ್ಯೂವರ್ಶಿಪ್ ಅಲ್ಲಿ ನೋಡುವ ಒಂಥರ 80% 90% ಜನ ಒಂದೇ ಸಮುದಾಯಕ್ಕೆ ಸೇರಿರ್ತಾರೆ. ಅವ್ರ ಇಂಟ್ರೆಸ್ಟ್ ಅನ್ನ ಕೇಟರ್ ಮಾಡ್ಬಿಟ್ರೆ ನಮ್ಗೆ ವ್ಯೂವರ್ಶಿಪ್ ಜಾಸ್ತಿ ಕಮ್ಮಿ ಆಗೋದೇ ಇಲ್ಲ ಅನ್ನುವ ಒಂದು ಭ್ರಮೆಯಲ್ಲಿದ್ದಾರೆ. ಯಾಕಂದ್ರೆ ನಾನು ಸಂಪಾದಕನಾಗಿದ್ದ, ನನಗೆ ಗೊತ್ತು ಆಗಲ್ಲ ಅಂತ. ಯಾಕೆಂದ್ರೆ ಹಂಗೇನಾದ್ರು ಆಗಿದ್ದಿದ್ರೆ ಕೆಲವು ಕೋಮುವಾದಿ ಪತ್ರಿಕೆಗಳೇ ಇವೆ, ಅವೆಲ್ಲ ನಂಬರ್ 1 ಪತ್ರಿಕೆಗಳಾಗಿರ್ಬೇಕಿತ್ತು. ಬರೀ ಅದನ್ನೇ ಬರೀತಾರೆ, ಯಾಕಾಗಲ್ಲ? ಸೊ ಜನಕ್ಕೆ ನಾನು ಹೇಳ್ತಾ ಇರೋದೇನಂದ್ರೆ, ಇದು ಕೆಲವರು ತಮ್ಮ ಐಡಿಯಾಲಜಿಕಲ್ ಅಜೆಂಡಾವನ್ನ ಬಹಳ ಮೈ ಮೇಲೆ ಹಾಕೊಂಡು ನಡೆಸ್ತಾ ಇರ್ತಾರೆ. ಜನಸಾಮಾನ್ಯ ಬೀದಿಲಿರುವಂಥ ಓಡಾಡುವಂಥ ಜನಸಾಮಾನ್ಯರು, ನಮ್ಮಂಥವ್ರು ನಿಮ್ಮಂಥವ್ರು, ಅವ್ರಿಗೆ ಅದು ಇಂಪಾರ್ಟೆಂಟ್ ಆಗಿರೋಲ್ಲ. ಅವರಿಗೆ ಸುಭಿಕ್ಷೆಯ ಬದುಕೆ ಬೇಕಾಗಿರ್ತದೆ. ಇವಾಗ ಯಾವುದೇ ಮೇಜರ್ ನ್ಯೂಸ್ ಪೇಪರು, ಮೇಜರ್ ಟೆಲಿವಿಷನ್ ನೆಟ್ವರ್ಕು ಈ ಪ್ರೊಟೆಸ್ಟ್ಗಳ ಬಗ್ಗೆ ಪ್ರಚಾರ ಕೊಡದೇ ಇದ್ದಾಗ್ಲೂ ಕೂಡ ಲಕ್ಷಾಂತರ ಜನ ಹೆಂಗ್ ಸೇರ್ತಾ ಇದ್ದಾರೆ ಈ ದೇಶದಲ್ಲಿ. ಸೊ ಹಂಗಂದ್ರೆ ನಿಮ್ದೇನಾಯ್ತು? ನಿಮಗೆ ಕಿಮ್ಮತ್ತಿಲ್ದಂಗೆ ಆಯ್ತಲ್ಲ, ನಿಮ್ಮ ಪ್ರೊಫೆಷನಲ್ ಇಂಟ್ರೆಸ್ಟ್ ಸತ್ತೋಯ್ತಲ್ಲ, ಅಲ್ಲಿ ನಿಮ್ಮ ಪ್ರೊಫೆಷನಲ್ ಕ್ರೆಡಿಬಿಲಿಟಿ ಹೆಂಗಿದ್ರು ಹೊರಟೋಗಿದೆ. ನಾಳೆ ನೀವು ದುಡ್ಡು ಮಾಡಲ್ಲ, ಯಾಕಂದ್ರೆ ಜನ ನೀವು ಹೇಳಿದ್ದನ್ನು ಏನು ನಂಬಲ್ವೇ. ಅಡ್ವರ್ಟೈಸರ್ಸ್ ಯಾಕೆ ಬರ್ತಾರೆ ನಿಮ್ಗೆ? ಅಡ್ವರ್ಟೈಸಿಂಗ್ ಅಲ್ಲಿ ಬಿಸ್ನೆಸ್ ಇಂಟ್ರೆಸ್ಟ್ ಇದೆ. ನೀವು ದುಡ್ಡು ಮಾಡ್ಬೇಕಾದ್ರೂ ಕೂಡ ಇಂಟೆಲಿಜೆಂಟ್ ಆಗಿ ಮಾಡ್ಬೇಕು. ಅಡ್ವರ್ಟೈಸರ್ಸ್ ಯಾಕೆ ಬರ್ತಾರೆ? ಇವ್ರು ಹೇಳಿದ್ದನ್ನು ಜನ ನಂಬಲ್ಲ, ನಾನು ಯಾಕೆ ಅದ್ರ ಮಧ್ಯೆ ಅಷ್ಟೊಂದು ದುಡ್ಡು ಕೊಟ್ಟು ನಾನು ಅಡ್ವರ್ಟೈಸ್ಮೆಂಟ್ ಹಾಕ್ಲಿ, ಓಡ್ಕೊಳ್ಳಿ ಅಂತ, ಏನೋ ಇರ್ಲಿ ನಾಮಕಾವಸ್ಥೆ ಅಂತ ಹೇಳಿ ಬಹಳ ಕಮ್ಮಿ ರೇಟಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿ ಬಿಸ್ನೆಸ್ ಅನ್ನೇ ಮುಗಿಸ್ತಾರೆ. ಸೊ ಇವತ್ತು ಜರ್ನಲಿಸಮ್ಮು ಕೂಡ ಅದರ ಸಿದ್ಧ ಸ್ಟ್ರಕ್ಚರ್ಗಳಲ್ಲಿ ಉಳಿತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವೇ ಮಾಡ್ಕೊಂಡ ತಪ್ಪದು, ನಾವೇ ನಮ್ಮ ಕಾಲ ಮೇಲೆ ಕೊಡ್ಲಿ ಹಾಕೊಂಡಿದೀವಿ. ಕನಿಷ್ಠ ಪ್ರಾಮಾಣಿಕತೆ ಆದ್ರೂ ಇರ್ಬೇಕಲ್ವಾ? ರಾಜಕಾರಣಿಗಿಲ್ಲ, ಇನ್ನೊಬ್ಬನಿಗಿಲ್ಲ, ಮತ್ತೊಬ್ಬನಿಗಿಲ್ಲ, ಪತ್ರಿಕೋದ್ಯಮಕ್ಕಾದ್ರೂ ಇರ್ಬೇಕಲ್ಲ. ಪತ್ರಿಕೋದ್ಯಮ ಅನ್ನೋದು ಪತ್ರಿಕೋದ್ಯೋಗ, ಉದ್ಯಮ ಬೇರೆ. ಮೊದ್ಲೇನಾಗ್ತಾ ಇತ್ತು, ಉದ್ಯಮಿಗಳು ನಿಮ್ಗೆ ಪತ್ರಕರ್ತರಿಗೆ ಡಿಕ್ಟೇಟ್ ಮಾಡಿದಾಗ ಅವ್ರು ಹೇಳೋರು, ಇಲ್ಲ ಸ್ವಾಮಿ ನಾವು ಮಾಡಲ್ಲ, ನಾವು ಬಿಟ್ಟು ಹೋಗ್ತೀವಿ, ನೀವು ಬೇರೆ ನಿಮ್ಗೆ ಬೇಕಾದವ್ನು ಕರ್ಕೊಳ್ಳಿ ಅಂತ ಅನ್ನೋರು. ಈಗ ಆ ಥರದೊಂದು ಪ್ರೊಟೆಸ್ಟೇ ಕಾಣಿಸಲ್ವಲ್ಲ. ನಮ್ಮ ಓನರ್ಗಳಿಗೆ ಹಿಂಗೆ ಬೇಕು, ನಾವು ಹಂಗೆ ಮಾಡ್ತೀವಿ.
ಸಿ ಇದೇನಾಗ್ತಾ ಇದೆ, ಇಟ್ ಇಸ್ ಆಲ್ಸೋ ಬ್ಯಾಡ್ ಬಿಸ್ನೆಸ್ ಅಂತ ನಾನು ಹೇಳ್ತಾ ಇರೋದು. ನೀವು ಯಾರು ಉಳಿಯಲ್ಲ. ನೀವು ಬಲಪಂಥೀಯ ಎಡಪಂಥೀಯ ಪಂಥಗಳ ಮೇಲೆ ನಿಲ್ಬೇಡಿ. ನೀವು ಅದ್ಯಾರು ನಿಲ್ಲಿ ಅಂತಲೂ ಹೇಳ್ತಾ ಇಲ್ಲ. ನೀವು ಎಲ್ಲ ಒಂದು ಸೆನ್ಸ್ ಆಫ್ ಬ್ಯಾಲೆನ್ಸ್ ಇರಬೇಕಲ್ವ, ಸೆನ್ಸ್ ಆಫ್ ಪ್ರೊಪ್ರೈಟಿ ಇರಬೇಕಲ್ವ, ಅದು ಯಾವುದು ಇಲ್ವೇ? ಯಾಕೆ ಓದ್ತಾರೆ ನೀವು ಪೇಪರ್? ಇವಾಗ ಕರ್ನಾಟಕದ ಪೇಪರ್ಗಳ ಸರ್ಕ್ಯುಲೇಷನ್ ಫಿಗರ್ಸ್ನ ನೀವು ನೋಡಿದ್ರೆ ಯಾವ ಕೂಡ ಯಥಾರ್ಥದ ಕೇರಳದಲ್ಲಿ ಓಡೋ ಥರ ಪೇಪರ್ಗಳಲ್ಲಿ ಓಡಲ್ಲ, ತಮಿಳ್ನಾಡಲ್ಲಿ ಓಡೋ ಥರ ಓಡಲ್ಲ. ಯಾಕೆ ಓಡಲ್ಲ? ಅದಕ್ಕೆ ಚಾರಿತ್ರಿಕವಾಗಿ ಬೇರೆ ಕಾರಣಗಳಿರ್ಬೋದು. ಬಟ್ ನೀವು ಮಾರ್ಕೆಟನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾ ಇಲ್ವಲ್ಲ. ಕನ್ನಡದ ಟೆಲಿವಿಷನ್ ಬಾರ್ಕ್ ರೇಟಿಂಗ್ಸ್ ಅನ್ನು ನೋಡಿದ್ರೆ ಕಣ್ಣೀರು ಬರುತ್ತೆ. ಬಹಳ ಮಿನಿಸ್ಕ್ಯೂಲ್ ಆದ ಒಂದು ಸೆಗ್ಮೆಂಟ್ ಮಾತ್ರ ಕನ್ನಡ ನ್ಯೂಸ್ ಅನ್ನು ನೋಡುತ್ತೆ. ಸೊ ಅವ್ರೇನ್ ಮಾಡ್ತಿದ್ದಾರೆ, ಕನ್ನಡ ನ್ಯೂಸ್ ಅನ್ನ ಮಾಡೋರು ಎಂಟರ್ಟೈನ್ಮೆಂಟಿನ ಅಂಶವನ್ನ ಜಾಸ್ತಿ ಸೇರಿಸ್ತಾ ಇದ್ದಾರೆ, ಸ್ವಲ್ಪ ನಮಗೂ ಆ ನಂಬರ್ ಬರಲಿ ಅಂತ. ಸೊ ಇದು ಇವತ್ತಿನ ಕರ್ನಾಟಕದ ಪರಿಸ್ಥಿತಿ. ಇದು ನಮಗೆ ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಬಿಲ್ಲು ಮತ್ತೆ ಆಕ್ಟು ಮತ್ತೆ NRC ಇವುಗಳನ್ನೆಲ್ಲ ಎದುರಿಗಿದ್ದಾಗ ನಾವು ಸರಿಯಾಗಿ ಪ್ರೊಟೆಸ್ಟ್ ಕೂಡ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತಂದ್ರೆ, ಈ ಎಂಟೈರ್ ಇನ್ಫ್ರಾಸ್ಟ್ರಕ್ಚರ್ ಒಂದು ಇರ್ತದಲ್ಲ, ಒಂದು ಸಮಾಜದಲ್ಲಿ ಪ್ರೊಟೆಸ್ಟ್ ಮಾಡಬೇಕಾದ್ರೆ ಇಂಡಿಪೆಂಡೆಂಟ್ ಆದ ಪಬ್ಲಿಕ್ ಇಂಟೆಲೆಕ್ಚುಯಲ್ಸ್ ಇರಬೇಕು, ಇಂಡಿಪೆಂಡೆಂಟ್ ಆದ ಮೀಡಿಯಾ ಇರಬೇಕು, ಇಂಡಿಪೆಂಡೆಂಟ್ ಪೊಲಿಟಿಕಲ್ ಪ್ರೋಗ್ರಾಮ್ ಗಟ್ಟಿ ಇರುವಂತಹ ಪೊಲಿಟಿಕಲ್ ಪಾರ್ಟೀಸ್ ಇರು. ಲೆಫ್ಟ್ ಪಾರ್ಟೀಸ್ ಮುಗಿಸ್ಕೊಂಡ್ಬಿಟ್ಟಿವೆ. ಅವ್ರ ಲೆಫ್ಟ್ ಪಾರ್ಟೀಸ್ ನಿನ್ನೆ ಎಲ್ಲರೂ ಒಟ್ಟಿಗೆ ಪ್ರೊಟೆಸ್ಟ್ ಮಾಡ್ಬೋದಿತ್ತು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಹತ್ರ ಒಂದು ಗುಂಪು ಪ್ರೊಟೆಸ್ಟ್ ಮಾಡುತ್ತೆ, ಟೌನ್ ಹಾಲ್ ಹತ್ರ ಎಲ್ಲರೂ ಒಟ್ಟಿಗೆ ಇರ್ಬೋದಿತ್ತಲ್ಲ. ಇದು ಎಲ್ರಿಗೂ ಆಗಿರೋ ಆತಂಕ ಅಲ್ವಾ? ಇಲ್ಲ ಹೆಚ್ಚುಗಾರಿಕೆ ಮಾಡುವಂಥದ್ದು ಏನಿಲ್ಲ ಅಲ್ಲ. ಇಟ್ ಕುಡ್ ಬಿ ಅ ಯೂನಿಫೈಡ್ ಕಾಲ್. ಆ ಯೂನಿಫೈ ಮಾಡುವಂಥ ಲೀಡರ್ಶಿಪ್ ಇಲ್ಲ ಇವತ್ತು ಕರ್ನಾಟಕದಲ್ಲಿ. ಇವರು ಇಲ್ಲ ಯಾವುದೋ ಒಂದು ಕೂದಲೆಳೆಯಲ್ಲಿ ಇದನ್ನ ಮಾಡ್ತಾರೆ. ಸೊ ಇಂಡಿವಿಜುವಲ್ಸ್ ಆಗಿ ಇವತ್ತು ಅವ್ರ ನಿರ್ಧಾರ ತಗೊಂಡು ಪಾಪ ಜನ ಹೋಗಿ ಏನೋ ಆಗ್ತಾ ಇದೆ ದೊಡ್ಡದು ಅಂತ ಹೇಳಿ ಹೋಗಿ ನಿಂತ್ಕೋತಾ ಇದ್ದಾರೆ. ಇದು ನಿಮ್ಗೆ ನೆನ್ನೆ ನೋಡಿದಾಗ ಅದು ಅನ್ನಿಸ್ತಾ ಇತ್ತು. ಈಗ ಈಜಿಪ್ಟಲ್ಲಾದ ರೆವಲ್ಯೂಷನ್ ಆಗ್ಬೋದು, ಟುನೀಸಿಯಾದಲ್ಲಾದ ರೆವಲ್ಯೂಷನ್ ಆಗ್ಬೋದು, ಅಥವಾ ಈಚೆಗೆ ಬೇರೂಟ್ನಲ್ಲಿ ಇತ್ಯಾದಿ ಕಡೆ ಆದಂಥ ರೆವಲ್ಯೂಷನಲ್ಲೂ ಕೂಡ ಒಬ್ಬ ನಾಯಕನ್ ಮಾಡಿದ್ದಲ್ಲ ಅದು. ಹೊಸ್ನಿ ಮುಬಾರಕ್ನ ಇಳಿಸಿದವರು ಯಾರೋ ಒಬ್ಬ ನಿಂತ್ಕೊಂಡು ಮಾಡ್ದ ಅಂತ ಅಲ್ಲ. ಅಲ್ಲೊಬ್ಬ ನಾನು ಮಾಡ್ದೆ ಅಂತ ಅನ್ಕೊಂಡಂತ ಸಂಸ್ಥೆ ಕೂಡ 1.5 ವರ್ಷದ ಮೇಲೆ ಅಧಿಕಾರದಲ್ಲಿ ಉಳಿಲಿಲ್ಲ ಅಲ್ಲಿ. ಸೊ ಇಲ್ಲಿ ಜನ ಸ್ವಯಂ ಪ್ರೇರಿತರಾಗಿ ಬರ್ತಾ ಇದ್ದಾರೆ. ಅಂದ್ರೆ ಜನಕ್ಕೆ ಎಲ್ಲೋ ಒಂದು ಕಡೆ ತಮ್ಮ ಇಂಟ್ರೆಸ್ಟಿನ ಬಗೆಗೆ ಪಕ್ಕ ಅರಿವಿದೆ. ಅದು ನಮ್ಮ ರಾಜಕಾರಣಿಗಳಿಗೆ ಆ ಮೆಚುರಿಟಿ ಇಲ್ಲ. ಇವತ್ತು ಕಾಂಗ್ರೆಸ್ಸಿನ ಮೇಲ್ಪಂಕ್ತಿ ಆಯ್ತು, ಎರಡನೇ ಪಂಕ್ತಿಯ ನಾಯಕರೆಲ್ಲ ಏನ್ ಮಾಡ್ತಾರೆ, ಕ್ಯಾಬಿನೆಟ್ ಅಲ್ಲಿ ಇಂಥದೇ ಕ್ಯಾಬಿನೆಟ್ ಬರ್ತ್ಬೇಕು, ನನ್ಗೆ ಇಂಥದೇ ಪೋರ್ಟ್ಫೋಲಿಯೋ ಬೇಕು ಅಂತ ಮಾತನಾಡ್ತಾರೆ. ಸೊ ಆ ತರಹದ ಪೋರ್ಟ್ಫೋಲಿಯೋ ಬಗ್ಗೆ ಗಲಾಟೆ ಮಾಡುವಂಥವ್ರು ಜನಕ್ಕಾಗಿ ನೀವು ನಿಂತ್ಕೊಳಕ್ ಆಗ್ತಾ ಇಲ್ಲ. ಸೊ ದೀಸ್ ಆರ್ ದಿ ಪ್ರಾಬ್ಲಮ್ಸ್. ಉತ್ತರ ಭಾರತ 7 ರಾಜ್ಯಗಳಲ್ಲೂ ಕೂಡ ಪ್ರತಿಭಟನೆ ತೀವ್ರಗೊಳ್ತಾ ಇದೆ. ಸೊ ಇಷ್ಟೆಲ್ಲ ಆದ್ರೂ ದೇಶಾದ್ಯಂತ ನಮ್ಮ ಸಿನಿಮಾ ನಟರು ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡೋದಕ್ಕೆ ಕಾರಣ ಏನಿರ್ಬೋದು? ಸಿನಿಮಾ ನಟರು ಅವರು ಒಂದು ಸ್ಮಾಲ್, ಅವರು ಒಂದು ವರ್ಗ ಅದಷ್ಟೇ. ಅವ್ರು ಯಾಕ್ರಿ ನೀವು ಅವ್ರನ್ನ ಐಕನ್ ಮಾಡ್ಕೊಂಡು ಇಟ್ಕೊಂಡಿದ್ರಿ. ಅವರು ಹೊಟ್ಟೆಪಾಡಿಗೋಸ್ಕರ ಸಿನಿಮಾ ಮಾಡ್ತಾರೆ, ಯಾವುದೋ ಕೆಟ್ಟ ಕತೆ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಅವ್ರು ಯಾಕೆ ಮಾತಾಡಬೇಕು? ಅವ್ರು ಹೂ ಆರ್ದೆ? ಅವರಲ್ಲಿ ಎಲ್ಲರೂ ಭಾಳ ದೊಡ್ಡ PhDಗಳು ತಗೊಂಡ್ಬಂದ್ಬಿಟ್ಟಿದಾರ. ಅವರೆಲ್ಲ ಕಾನ್ಸ್ಟಿಟ್ಯೂಷನಲ್ ಲಾ ಓದ್ಕೊಂಡ್ಬಿಟ್ಟು ಅವ್ರು ರಿಯಾಕ್ಟ್ ಮಾಡಿಬಿಟ್ರೆ ಅವ್ರು ಏನು ಮಾಡ್ಬೋದು, ಜನರನ್ನ ಇನ್ಫ್ಲೂಯೆನ್ಸ್ ಮಾಡ್ಬೋದು ಅಂತ ನಿಮ್ಮ ಆಸೆ ಒಳಗಡೆ. ಅವರೆಲ್ಲ ಅದು ಇಲ್ಲ ಸ್ವಾಮಿ, ಅವ್ರಿಗೆ ಗೊತ್ತಿಲ್ಲ ಅದು ಹೆಂಗೆ ಹೇಳಿದ್ರೆ ಅವ್ರು ಹಾಡು ಹೇಳ್ತಾ ಇರ್ಬೇಕಿವ್ರು. ಸೊ ನೀವು ಪ್ರತಿಭಟನೆ ಆಗುವ ಸ್ಟಾರ್ಟಿಂಗಲ್ಲಿ ಅವ್ರ ಕೈಲಿ ಬೇಕಿರೋ ಒಂದು ಹಾಡು ಹೇಳ್ಸಕ್ಕೆ ಕರ್ಕೊಳ್ಳಿ. ಅವ್ರು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಜವಾಬ್ದಾರಿ ಏನು? ಐ ಡೋಂಟ್ ಥಿಂಕ್ ಇಟ್ಸ್ ರೆಲೆವೆಂಟ್. ಶಾರುಖ್ ಖಾನ್ ಮಾತಾಡಲಿಲ್ಲ, ಅಮೀರ್ ಖಾನ್ ಮಾತಾಡಲಿಲ್ಲ. ನೀವು ಅಲ್ಪಸಂಖ್ಯಾತರಲ್ಲಿ ಅಷ್ಟು ಇನ್ಸೆಕ್ಯೂರಿಟಿ ಕ್ರಿಯೇಟ್ ಮಾಡಿದ್ರೆ ಅಯ್ಯೋ ಅನ್ಸುತ್ತೆ ಪಾಪ ನನಗೆ. ಅಷ್ಟು ದೊಡ್ಡ ನಟ, 1000 ಕೋಟಿ ಇರೋನು, ಇಷ್ಟು ದೊಡ್ಡ ಅಭಿಮಾನಿಗಳ ಬಳಗ ಇರೋನು, ಅವ್ನು ಮಾತಾಡೋಕ್ಕಾಗ್ದಿರೋ ಪರಿಸ್ಥಿತಿ ಮಾಡಿಟ್ಟಿದ್ದೀರಿ ನೀವು. ಸೊ ನಾವು ನೀವು ಪರಿಸ್ಥಿತಿ ಬಗ್ಗೆ ಕೇಳಿದ್ರೆ ಅದು ಪರಿಸ್ಥಿತಿ ಇವತ್ತು ಈ ದೇಶದಲ್ಲಿ. ಅವನು ಅಷ್ಟು ಶಕ್ತಿಶಾಲಿ, ಅಷ್ಟು ಅಭಿಮಾನಿಗಳನ್ನ ಇಟ್ಕೊಂಡಿರೋಂಥವನು ಕೂಡ ಮಾತಾಡೋಕ್ಕಾಗದೇ ಇರೋ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಿರುವಂಥ ವಾತಾವರಣವನ್ನು ಕ್ರಿಯೇಟ್ ಮಾಡಿದಿರಲ್ಲ ನೀವು, ಅದು ಸಮಸ್ಯೆ ಇವತ್ತು. ಅಲ್ಲಿದೆ ಸಮಸ್ಯೆ.
ಅವ್ನು ಪಾಪ ಅವ್ನ ಸಿನಿಮಾ ಅವ್ನು ಹೊಟ್ಟೆ ಪಾಡಿಗೆ ಮಾಡ್ತಾ ಇರ್ತಾರೆ. ಇಲ್ಲಿ ಕನ್ನಡದವ್ರು ನೋಡಿ, ಅಲ್ಲಾದರೂ ನೀವು ಅವ್ನು ಸ್ವಲ್ಪ ಇಂಗ್ಲೀಷಲ್ಲಿ ಮಾತಾಡ್ತಾನೆ, ಏನೋ ಬೇರೆ ಬೇರೆ ಪುಸ್ತಕ ಓದಿದ್ದೀನಿ ಅಂತ ಹೇಳ್ಕೊತಾ ಇರ್ತಾರೆ. ಈ ಕನ್ನಡದ ನಟರನ್ನ, ಕನ್ನಡದ ನಟಿರು ನೋಡಿ ನೀವು ಅಯ್ಯೋ ಅನಿಸುತ್ತೆ ಪಾಪ. ಅವ್ರಿಗೆ ಯಾವುದೇ ಥರದ ಆ ಥರದ ರಿಗರ್ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ಗಾದರೂ ಒಂದು ಅತೀವವಾದ ಒಂದು ಸಾಮಾನ್ಯ ಜ್ಞಾನ ಇತ್ತು. ಅಂದರೆ ಅದು ಕಷ್ಟದಿಂದ ಬಂದಿದ್ದರು, ಅವ್ರಿಗೆ ಗೊತ್ತಾಗ್ತಾ ಇತ್ತು ಸಮಸ್ಯೆ ಅದಕ್ಕೆ ಗೋಕಾಕ್ ಚಳುವಳಿ ಇಳಿದಾಗೂ ಕೂಡ ಅವರು ಫಸ್ಟ್ ಹೆಸಿಟೇಟ್ ಮಾಡ್ತಾರೆ, ನನ್ನಿಂದ ಏನಾಗುತ್ತೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರು. ಬಟ್ ಅವರು ಒಂದು ಸಿಂಬಲ್ ಆಗ್ತಾರೆ. ಆ ಥರ ಸಿಂಬಲ್ ಆಗುವ ಶಕ್ತಿ ಇವತ್ತು ಕನ್ನಡದ ಯಾವ ನಟಕ್ಕಿದೆ? ರಾಜ್ಕುಮಾರ್ ಅವ್ರಿಗಿದ್ದಂಥದ್ದು. ಸೊ ನಾವು ಅವರಿಂದ ಯಾಕೆ ಎಕ್ಸ್ಪೆಕ್ಟ್ ಮಾಡಬೇಕು? ದೇ ಆರ್ ಲೈಕ್ ಯು ಆ್ಯಂಡ್ ಮೀ, ಅವರಷ್ಟೇ ಅವರು. ಇದಿಷ್ಟು ಸುಗತ ಶ್ರೀನಿವಾಸರಾಜು ಅವರ ಅಭಿಪ್ರಾಯ. ಪ್ರತಿಧ್ವನಿಗಾಗಿ ಶಿವಕುಮಾರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.